ಸ್ಮರಣೆಯ ಉಪಲಕ್ಷ್ಯದಲ್ಲಿ ನಡೆಯಲ್ಪಟ್ಟಂಥ ಈ ಸಪ್ತಾಹ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ತಮ್ಮ ಅಮೂಲ್ಯವಾದ ಉಪದೇಶನ ಗೈಯುತ್ತಿರುವ ಪರಮ ಪೂಜ್ಯನೀಯ ಪಂಡಿತೋತ್ತಮರಾದ ವಿದ್ವನ್ಮಣಿ ವಿದ್ಯಾನಂದ ಭಾರತಿ ಮಹಾಸ್ವಾಮಿಗಳವರ ಶ್ರೀಚರಣದಲ್ಲಿ ಅನಂತ ಪ್ರಣಾಮ ಸಲ್ಲಿಸಿ ಸರ್ವರಿಗೂ ನಮಸ್ಕಾರಗಳು. ಬಹಳಷ್ಟು ಮುಖ್ಯವಾದ ವಿಚಾರವನ್ನು ನಾವು ಇವತ್ತು ಚಿಂತನೆ ಮಾಡ್ತಾ ಇದ್ದೀವಿ. ಯಾವುದನ್ನು ತಿಳಿದ ಬಳಿಕ ಎಲ್ಲವನ್ನ ತಿಳಿದ ಹಾಗೆ ಆಗುತ್ತದೆಯೋ, ಯಾವುದನ್ನ ಅರ್ಥ ಬಳಿಕ ಎಲ್ಲವನ್ನು ಅರ್ಥ ಹಾಗೆ ಆಗುತ್ತದೆಯೋ ಅಂತ ಪರಮ ತತ್ವನ ತಿಳಿಯೋಕ್ಕೋಸ್ಕರವಾಗಿ ನಮ್ಮ ಶರೀರದಲ್ಲಿ ಏರ್ಪಟ್ಟಂತ ಮುಖ್ಯವಾದ ಘಟ್ಟ ಅಂತಂದ್ರೆ ಅದು ಮನಸ್ಸು ಅಂತ ಅರ್ಥ. ಅಂತ ಮನಸ್ಸಿನ ಸ್ವರೂಪ ಏನಿದೆ ಎಂಬುದನ್ನು ಇವತ್ತ ಚಿಂತನೆಗಾಗಿ ಆಯ್ದುಕೊಂಡ ವಿಷಯ. ತಾವು ಲಕ್ಷ್ಯ ಕೊಟ್ಟು ಹೇಳಿದರೆ ನಮಗದು ಲಾಭ ಆಗ್ತದೆ ಅಂತ ನನಗೆ ಅನ್ನಿಸ್ತದೆ. ತಾವು ಪದೇ ಪದೇ ಈ ವಿಷಯಗಳನ್ನು ಕೇಳ್ತಾ ಇರ್ತೀವಿ. ಮನುಷ್ಯನ ವಿಷಯಕ್ಕಾಗಿ ಬಹಳ ಪ್ರವಚನಗಳನ್ನು ನಾವು ಕೇಳ್ತಾ ಇರ್ತೀವಿ, ವ್ಯಾಖ್ಯಾನಗಳನ್ನು ಕೇಳ್ತೀವಿ. ಅದಕ್ಕೆ ಪೂರಕವಾದ ವಚನಗಳು, ಶ್ಲೋಕಗಳು, ಮಂತ್ರಗಳನ್ನು ನಾವು ಕೇಳ್ತಾ ಇರ್ತೀವಿ. ಆದರೆ ಇದರ ಇಂಗಿತ ಏನಿದೆ, ಸಮಸ್ತ ಸಾರದ ಇಂಗಿತ ಏನಿದೆ, ಇದರ ರಸ ಏನಿದೆ, ಅದರ ರಸ ನಮ್ಮ ಜೀವನದಾಗ ಇಳೀತು ಅಂತಂದ್ರೆ ಇದೆಲ್ಲವೂ ನೆನಪಿಡಬೇಕಿಲ್ಲ ಹಂಗಂತ ಅರ್ಥ ಅಲ್ಲ. ಎಲ್ಲ ಶ್ಲೋಕಗಳು ಕಂಠಸ್ಥಿರ್ಬೇಕಂತ ಅರ್ಥ ಅಲ್ಲ. ಇದರ ರಸವನ್ನ ರಸಾಯನ ಸ್ವರೂಪದಲ್ಲಿ ನಾವು ಪಾನ ಮಾಡಿದ್ದೇವೆ, ನಮ್ಮ ಜೀವನ ಅದು ಸಾರ್ಥಕ ಆಗ್ತದೆ. ಇಲ್ಲಿ ಶಬ್ದದ ಪ್ರಯೋಗ ಮಾಡಿದ್ದಾರೆ, ತಮಗ ಪತ್ರಿಕೆಯಲ್ಲಿ ಮುದ್ರಣ ಆಗಿದೆ. ತಮ್ಮ ದಿವ್ಯ ಉಪದೇಶವನ್ನು ಗೈದಿರುವ ಪಂಡಿತೋತ್ತಮರು, ಶ್ರೋತ್ರಿಯ ಬ್ರಹ್ಮನಿಷ್ಠರು, ವಿದ್ವನ್ಮಣಿಗಳಾದ ವಿದ್ಯಾನಂದ ಭಾರತಿ ಮಹಾಸ್ವಾಮಿಗಳವರ ಶ್ರೀಚರಣದಲ್ಲಿ ಅನಂತ ಪ್ರಣಾಮ ಸಲ್ಲಿಸಿ ಸರ್ವರಿಗೂ ನಮಸ್ಕಾರಗಳು. ಸೂಕ್ಷ್ಮ ದೇಹ ಅಂದರೆ ಏನು, ಅಥವಾ ಸೂಕ್ಷ್ಮ ಶರೀರ ಅಂದರೆ ಏನು? ಇದು ಜ್ಞಾನಾಗ್ನಿಯಿಂದ ದಹಿಸ್ತದ, ಅದಕ್ಕೆ ಸೂಕ್ಷ್ಮ ದೇಹ. ಯಾವಾಗ್ನಿಂದ? ಜ್ಞಾನಾಗ್ನಿಯಿಂದ ದಹಿಸಿ ಹೋಗ್ತದ, ಅದಕ್ಕೆ ಸೂಕ್ಷ್ಮ ದೇಹ ಅಂತ ಕೊನೆ ಮಾತು. ಚಿಂತೆಯಿಂದ ಇದು ಸ್ವರ್ಗತದ, ಅದಕ್ಕೆ ತನ್ನ ಶಕ್ತಿ ಕಳ್ಕೋತದ, ಅದಕ್ಕೆ ಶರೀರ ಅಂತ. ಶೀರ್ಯತೆ ಇತಿ ಶರೀರ. ಚಿಂತೆ ಎಲ್ಲಿದೆ ಅಂದ್ರೆ ಸ್ಥೂಲ ದೇಹದಲ್ಲಿ ಚಿಂತಿಲ್ಲ, ಅದು ಸೂಕ್ಷ್ಮ ದೇಹದಲ್ಲಿ ಚಿಂತಿದೆ. ಸೂಕ್ಷ್ಮ ದೇಹದ ಚಿಂತೆ ಸ್ಥೂಲ ದೇಹದ ಮೇಲೆ ಪ್ರಭಾವ ಬೀಳುತ್ತದೆ. ಅರ್ಥ ಆಗ್ತದೆ? ಸೂಕ್ಷ್ಮ ದೇಹದ ಆಗ ಹೋಗಗಳು ಸ್ಥೂಲ ದೇಹದ ಮೇಲೆ ಪ್ರಭಾವ ಬೀಳುತ್ತದೆ. ಈ ಪಾಪ ಪುಣ್ಯ, ಸುಖ ದುಃಖ, ಶೋಕ ಮೋಹ, ಕ್ಷುಧಾ ತೃಷ ಇಂಥ ಏನು ದ್ವಂದ್ವ ಇದೆ,
ಇದೆಲ್ಲವೂ ದ್ವಂದ್ವ ಇರುವುದು ಸೂಕ್ಷ್ಮ ಶರೀರದಲ್ಲಿ, ಇದರ ಪ್ರಭಾವ ಬೀಳೋದು ಸ್ಥೂಲ ಶರೀರದಲ್ಲಿ. ಈಗ ತಮಗ ನಾನು ಬೆಳಗ್ಗೆ ಹೇಳಿದ ಹಾಗೆ ಎಲ್ಲಿವರೆಗೆ ಸೂಕ್ಷ್ಮ ಶರೀರ ಜೀವಿಸಿಕೊಂಡ ಇದೆ ಅಲ್ಲಿವರೆಗೆ ನಮಗೆ ಸದ್ಗತಿ ಇಲ್ಲ. ಅರ್ಥ ಆಗ್ತದ? ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ಪ್ರಾಣ, ಮನಸ್ಸು ಮತ್ತು ಬುದ್ಧಿ, ಎಷ್ಟಾದ್ರು? ಈ 17 ತತ್ವದಿಂದ ಕೂಡಿದಕ್ಕೆ ಸೂಕ್ಷ್ಮ ಶರೀರ ಅಂತ ಕರೀತಾರೆ. ಈ ಸೂಕ್ಷ್ಮ ಶರೀರ ಸ್ಥೂಲ ಶರೀರ ಏನಾಗಿದೆ ಅಂದರೆ ಹೊದಿಕೆಯಾಗಿದೆ. ಅಷ್ಟೇ ಅಲ್ಲ, ಈ ಸೂಕ್ಷ್ಮ ಶರೀರ ಎಂಬುವ ಈ ಪುಣ್ಯಾರಾಧನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಸ್ವಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಶರಣಾರ್ಥಿ. ಇಲ್ಲಿ ಪರ್ಯಂತರವಾಗಿ ಪೂಜ್ಯರು ಸೂಕ್ಷ್ಮ ಶರೀರದ ವಿಚಾರವನ್ನ ಬಹು ಸುಂದರವಾಗಿ ಹೇಳ್ಕೊಂಡು ಬಂದರು. ಈ ಸ್ಥೂಲ ಶರೀರ ಅನ್ನುವಂಥದ್ದು ನಮಗೆ ಪ್ರತ್ಯಕ್ಷವಾಗಿ ಗೋಚರ. ಆದರೆ ಸೂಕ್ಷ್ಮ ಶರೀರ ಅನ್ನುವಂಥದ್ದು ಇದು ನಮಗೆ ಇಂದ್ರಿಯಗಳಿಗೆ ಗೋಚರ ಆಗ್ತದೇನು ಅಂತಂದ್ರೆ ಇಲ್ಲ. ನೇತ್ರಾದಿ ಇಂದ್ರಿಯಗಳಿಂದ ನಾವು ಸೂಕ್ಷ್ಮ ಶರೀರವನ್ನು ನೋಡಲಿಕ್ಕಾಗುವುದಿಲ್ಲ. ಆದರೆ ಸೂಕ್ಷ್ಮ ಶರೀರ ಅನ್ನುವಂಥದ್ದು ಹೇಗಾಗಿದೆ, ಸೂಕ್ಷ್ಮ ಶರೀರದ ಉತ್ಪತ್ತಿ ಎನ್ನುವಂಥದ್ದು ಇದು ಹೇಗಾಗಿದೆ ಅಂತಂದ್ರೆ ಅಪಂಚೀಕೃತ ಭೂತಕ್ಕೆ ಸಪ್ತದಶ ತತ್ವನಕ್ಕೂ ಸೂಕ್ಷ್ಮತೆಯ ಹೋಗಿ ಭೋಗ ಸಾಧನ ಪ್ರಮಾಣವು. ಪೀತಾಂಬರಜಿಯವರು ಹೇಳ್ತಾ ಇದ್ದಾರೆ, ಈ 17 ತತ್ವಗಳು ಅಪಂಚೀಕೃತ ಪಂಚಭೂತಗಳು. ಪಂಚಮಹಾಭೂತಗಳು ಪಂಚೀಕರಣ ಹೊಂದಿದಾಗ ಆಗುವಂತಹ ಸ್ಥೂಲ ಶರೀರ. ಆದರೆ ಪಂಚಭೂತಗಳು ಪಂಚೀಕರಣವನ್ನು ಹೊಂದದೆ ಅಪಂಚೀಕೃತ ಅಂತ ಹೇಳ್ತಾರೆ. ಯಾಕಂದ್ರೆ ಅವು ಪಂಚೀಕರಣ ಹೊಂದಿದ್ರೆ ನಮ್ಮ ಸ್ಥೂಲ ಶರೀರ ನಮಗೆ ಸೂಕ್ಷ್ಮ ಕಾಣುತ್ತಿತ್ತು. ಆದರೆ ಪಂಚಭೂತಗಳ ಸೂಕ್ಷ್ಮ ಅಂಶಗಳು ನಮ್ಮ ಸೂಕ್ಷ್ಮ ಶರೀರದಲ್ಲಿ ಅದಾವ. ಅಂದ್ರೆ ಅವು ಪಂಚೀಕರಣ ಹೊಂದಿಲ್ಲ. ಪಂಚಭೂತಗಳು ಪಂಚೀಕರಣವನ್ನು ಹೊಂದದೇ ಇರುವುದರಿಂದ ಅದಕ್ಕೆ ಅಪಂಚೀಕೃತ ಭೂತಕ್ಕೆ, ಅಪಂಚೀಕೃತ ಪಂಚಭೂತಗಳ ಸಪ್ತದಶ ಅಂದ್ರೆ 17. ಈ 17 ತತ್ವಗಳಿಂದ ಕೂಡಿಕೊಂಡಿರತಕ್ಕಂಥದ್ದೇ ಇದು ಸೂಕ್ಷ್ಮ ಶರೀರ, ಲಿಂಗ ಶರೀರ, ಪೂರ್ಯಷ್ಟಕ ಅಂತ ಹೇಳಿ ಕರ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಅನೇಕ ನಾಮಗಳಿದ್ದಾವೆ. ಇಲ್ಲಿ ಸಪ್ತದಶ ತತ್ವಗಳು ಯಾವುವು ಅಂತಂದ್ರೆ ಪೂಜ್ಯರು ಹೇಳಿದಂತೆ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು ಮತ್ತು ಪಂಚ ಪ್ರಾಣಗಳು, ಮನಸ್ಸು ಮತ್ತು ಬುದ್ಧಿ. ಈ 17 ತತ್ವಗಳಿಂದ ಕೂಡಿಕೊಂಡಿದ್ದೇ ಇದು ಸೂಕ್ಷ್ಮ ಶರೀರ ಅಂತ ಹೇಳಿಸಿಕೊಡುತ್ತದೆ.